ತಿದ್ದುಪಡಿಗಳು ದೊಡ್ಡ ಸಾಧನೆಗೆ ಎಂಬ ನೀಡುತ್ತವೆ. ಸಣ್ಣ ಟಾಪಿಕ್ ಇತ್ತಲ್ಲ ಮೇಡಮ್, ಸಣ್ಣ ತಿದ್ದುಪಡಿಗಳು ದೊಡ್ಡ ಸಾಧನೆಗಳನ್ನು ಇಂಬು ನೀಡುತ್ತವೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಇವತ್ತಿದ್ದು 3 ಟಾಪಿಕ್ ಇತ್ತು ಸರ್. ಸಣ್ಣ ತಿದ್ದುಪಡಿಗಳು ದೊಡ್ಡ ಸಾಧನೆಗೆ ಇಂಬು ನೀಡುತ್ತದೆ ಇರುತ್ತವೆ. ನಿರ್ಮಾಣ ಇಲ್ಲವೇ ನಿರ್ನಾಮ, ಜಗತ್ತಿನ ಮತ್ತೆ ಅತ್ಯಂತ ಇನ್ನೊಂದು ಸಮೃದ್ಧ ಭಾಷೆ ಮೌನ. ಜಗತ್ತಿನ ಅತ್ಯಂತ ಸಮೃದ್ಧಿ ಭಾಷೆ ಮೌನ. ಮೌನ ಅತ್ಯುತ್ತಮ. ಈ 3 ಸಬ್ಜೆಕ್ಟ್ ಬಗ್ಗೆ ಇವತ್ತು ನಾವು 3 ಟಾಪಿಕ್ ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸರ್. 3 ಟಾಪಿಕ್ ಗಳು ಎಲ್ಲರೂ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಮಾಲತಿ ಮೇಡಮ್ ಇರ್ಬೋದು, ಪ್ರತಿಯೊಬ್ರು ಸರ್, ಎಲ್ಲಾ ಪಾರ್ಟಿಸಿಪೆಂಟ್ಸ್ ತುಂಬಾ ಚೆನ್ನಾಗಿ ಅವ್ರವ್ರದೇ ಆದ ಸ್ವತಃ ಓನ್ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಟ್ಟಿದ್ದಾರೆ ಸರ್. ಎಲ್ಲರೂ ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್ ಕಾರ್ಯಕ್ರಮ. ನಮಸ್ತೆ. ಧನ್ಯವಾದಗಳು ಮೇಡಮ್. ಮಾಲತಿ ಮೇಡಮ್, ಹೇಗಿತ್ತು ಇವತ್ತಿನ ಸಬ್ಜೆಕ್ಟ್ಗಳು? ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ತುಂಬಾ ಚೆನ್ನಾಗಿತ್ತು. ಸಣ್ಣ ಸಣ್ಣ ತಿದ್ದುಪಡಿ ದೊಡ್ಡ ಸಾಧನೆಗೆ ಇಂಬು ಕೊಡುತ್ತದೆ. ಇದು ತುಂಬಾ ಚೆನ್ನಾಗಿತ್ತು. ನಾವು ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಂತ ಹೋದ್ರೆ ನಾವು ಒಂದು ಉತ್ತಮ ಸಾಧಕರಾಗಕ್ಕೆ ಅನುಕೂಲ ಆಗುತ್ತೆ. ಈ ವಿಷಯದ ಬಗ್ಗೆ ನಮ್ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ಸಾಕು. ಸಣ್ಣ ಪ್ರಮಾಣದ ಒಂದು ಬದಲಾವಣೆ ಆದ್ರೆ ಸಾಕು. ಒಂದ್ ಸಾಸಿವೆ ಕಾಳಷ್ಟು ಏಳಿಗೆ ಆದ್ರೆ ಅದೇ ತಿಂಗಳಿಗೆ ವರ್ಷಕ್ಕೆ ದೊಡ್ಡ ಪ್ರಮಾಣದ ಏಳಿಗೆನೆ ಆಗೋಗುತ್ತೆ. ಆಮೇಲೆ ನಿರ್ಮಾಣ ಇಲ್ಲವೇ ನಿರ್ನಾಮ, ನಾವು ಅದೃಶ್ಯ ಆಗೋದು. ನಿರ್ನಾಮ ಅಂದ್ರೆ ಇಲ್ಲದಂತಾಗೋದು, ಅದೃಶ್ಯವಾಗುವಂತದ್ದು. ನಾವು ನಿರ್ಮಾಣವನ್ನ ಮಾಡ್ಕೊಂತಾ ಹೋಗ್ತಾ ಇದ್ರೆ, ಕಟ್ತಾ ಇದ್ರೆ ನಾವಲ್ಲಿ ಇರುವಿಕೆ ಇರುತ್ತೆ. ನಾವು ಕಟ್ಟುವಿಕೆಯನ್ನ ಬಿಟ್ಬಿಟ್ರೆ ಅಲ್ಲಿ ನಾವೇ ಅಲ್ಲಿ ಇಲ್ದಂಗ ಆಗುತ್ತೆ ಅನ್ನುವಂತ ವಿಚಾರ. ಮತ್ತೆ ಜಗತ್ತಿನ ಸಮೃದ್ಧ ಭಾಷೆ ಮೌನ. ಮಾತಿನಲ್ಲಿ ಹೇಳದೆ ಇರುವಂತದ್ದನ್ನ ಒಂದು ಮೌನ ಹೇಳುತ್ತೆ ಅಂತ. ಮೌನವನ್ನ ಸಮೃದ್ಧತೆಗೆ ಹೋಲಿಕೆ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ನಾವು ಮೌನದ ಒಂದು ಘನತೆಯನ್ನ ಅರಿಬೇಕು. ಯಾಕೆಂದ್ರೆ ಮಾತು ಆಡ್ತಾ ಇರೋದು ಸುಲಭ. ಏನು ಮಾತಾಡದೆ ಸೈಲೆಂಟ್ ಆಗಿರ್ಬೇಕು ಅಂದ್ರೆ ಅದು ಎಲ್ಲರ ಕೈಯಲ್ಲಿ ಸಾಧ್ಯ ಆಗಲ್ಲ. ಸಾಮಾನ್ಯ ಜನರ ಕೈಯಲ್ಲಿ ಅದಾಗಲ್ಲ. ಅದು ಅಸಾಮಾನ್ಯರೇ ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ. ದೊಡ್ಡ ದೊಡ್ಡ ಋಷಿಗಳು, ಮುನಿಗಳು, ಜ್ಞಾನಿಗಳು, ಮತ್ತೆ ಹೆಚ್ಚಿನ ಒಂದು ಉನ್ನತ ಸ್ಥಾಯಿಯ ಸಾಧನೆ ಮಾಡಿದವ್ರು ಮಾತ್ರ ಮೌನವಾಗಿರಕ್ಕೆ ಸಾಧ್ಯ ಆಗತ್ತೆ. ಉಳಿದವ್ರು ಮೌನವಾಗಿರ್ಬೇಕಂದ್ರೆ ಇರಕ್ ಪ್ರಯತ್ನ ಪಡ್ಬೋದು, ಆದ್ರೆ ಕಷ್ಟಪಟ್ಟಿರ್ತಾರೇನೋ ಅಂತ ಅನ್ಸುತ್ತೆ ನನಗೆ. 3 ವಿಷಯನ ತುಂಬಾ ಚೆನ್ನಾಗಿರೋ ವಿಷಯ ತಂದ್ಕೊಟ್ರು. ಇದು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಅನುಕೂಲ ಆಗಿರೋವಂಥದ್ದು ಸರ್. ಅಲ್ವಾ? ನಾವೆಲ್ಲ ನಮ್ಮ ವ್ಯಕ್ತಿತ್ವನ ವಿಕಸನ ಮಾಡ್ಕೊಳಕ್ಕೆ ಪ್ರತಿ ವಾರದಲ್ಲಿ ಕೊಡುವಂತ ಪ್ರತಿಯೊಂದು ಟಾಪಿಕ್ಕು ಅಷ್ಟೇ ನಮ್ಮನ್ನ ಒಂದು ಸಮೃದ್ಧವಾಗಿ ಮಾಡಕ್ಕೆ, ನಮ್ಮನ್ನ ಒಂದು ಪರಿಪೂರ್ಣ ವ್ಯಕ್ತಿಯನ್ನ ಮಾಡಕ್ಕೆ, ನಮ್ಮನ್ನ ಒಂದು ಸಂಪನ್ಮೂಲರನ್ನಾಗಿ ಮಾಡೋದಕ್ಕೆ ಇರುವಂತ ಒಂದು ವಿಷಯಗಳೇ ಆಗಿವೆ ಸರ್. ಮಾತಾಡಕ್ಕೆ ಕೊಡ್ತಾ ಇದ್ರು ನಾವು ಮಾತುಗಾರಿಕೆನ ಬೆಳೆಸೋದ್ರ ಜೊತೆಗೆ ಅದರ ಒಂದು ಸಾರವನ್ನ ಅರ್ಥಕೊಂಡ್ಬಿಟ್ರೆ ನಾವು ಒಬ್ಬ ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳಾಗೋಗ್ತೀವಿ ಅಂತ ಅನ್ಸುತ್ತೆ. ಕೊಟ್ಟಿದ್ದೀರಾ ಮೇಡಮ್, ಬಹಳ ಧನ್ಯವಾದಗಳು ಮಾಲತಿ ಮೇಡಮ್ ಅವರೇ. ಹಾಗೆ ನಿಮ್ ಧ್ವನಿ ಕೇಳ್ತಿದ್ರಿ, ನಮ್ಮ ಆಕಾಶವಾಣಿ ರೇಡಿಯೋ ಚಾನೆಲ್ ಕೇಳ್ದಂಗ ಆಗತ್ತೆ ಮೇಡಮ್ ತಮ್ಮ ಧ್ವನಿ. ನನ್ ಧ್ವನಿನು ಸರ್? ಖಂಡಿತವಾಗ್ಲು ಮೇಡಮ್, ಆಕಾಶವಾಣಿಲಿ ಧ್ವನಿ ನಾವೇನೋ ಕೇಳ್ತಿದೀವಿ ಅಂತ ಅಷ್ಟು ಸ್ಪಷ್ಟತೆಯಿಂದ ಕೇಳುತ್ತೆ ನಿಮ್ ಧ್ವನಿ. ಬಹಳ ಸೊಗಸಾಗಿರುತ್ತೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಹೊಂಗಮ್ಮ ಮೇಡಮ್ ಅವ್ರು, ಹೇಗಿತ್ತು ಇವತ್ತಿನ ಕಾರ್ಯಕ್ರಮ, ಸಬ್ಜೆಕ್ಟ್ಗಳು, ಟಾಪಿಕ್ಗಳು? ನಮಸ್ತೆ ಸರ್. ನಮಸ್ತೆ ಮೇಡಮ್. 3 ಟಾಪಿಕ್ ತುಂಬಾ ಚೆನ್ನಾಗಿತ್ತು. ನಾವ್ ಏನಾದ್ರೂ ಸಣ್ಣದೊಂದು ತಿದ್ದುಪಡಿ ಮಾಡ್ಕೊಳಕ ಸಾಧನೆನೇ ಮಾಡ್ಬೇಕಂತ ಹೇಳಿದ್ದು ಸರ್ ಕೊಟ್ಟಿದ್ ಮಾತ್ರ ಅವಕಾಶ. ಯಾವಾಗ್ಲೂ ನಮ್ಮನ್ನು ಅವಕಾಶವನ್ನು ಹುಡ್ಕೊಂಡ್ ಬಂದಾಗ ಅದನ್ನ ನಾವು ಉಪಯೋಗ ಮಾಡ್ಕೋಬೇಕನ್ನೋದನ್ನ ನಾವು ನಮ್ ಜೀವನದಾಗ ಅದನ್ನು ಅರ್ಥ ಮಾಡ್ಕೊಬೇಕು ಸರ್. ಹಾಗಾಗಿ ನಿರ್ನಾಮ ಅಂತಂದ್ರೆ ನಾವ್ ಯಾವಾಗ್ಲೂ ಒಂದು ಕಟ್ಟತನ ಇರ್ಬೇಕು, ಅದ ನಿರ್ನಾಮ ಮಾಡ್ಬಾರ್ದು. ಮನುಷ್ಯನ ಜೀವನಾನೇ ಅದು. ಯಾವಾಗ್ಲೂ ಒಳ್ಳೇದನ್ನೇ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ಬೇಕು, ಒಳ್ಳೇದನ್ನೇ ಬಯಸಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಮತ್ತೊಂದು 3ನೇ ಟಾಪಿಕ್ ಜಗತ್ತಿನ ಅತ್ಯಂತ ಸಮೃದ್ಧಿ ಭಾಷಣ ಮೌನ. ಮೌನ ಎಷ್ಟೊಂದು ಮುಖ್ಯ ಅಂದ್ರೆ ಮನುಷ್ಯನ್ಗೆ ತಮ್ಮ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ ಸರ್. ಯಾಕಂದ್ರೆ ಮೌನ ವ್ಯಕ್ತಿತ್ವವನ್ನೇ ಗುರುತಿಸುತ್ತದೆ.
ಎಷ್ಟು ಮನುಷ್ಯ ತನ್ನ ಮೌನವಾಗಿ ಇರ್ತಾನೋ ಅವನ ವ್ಯಕ್ತಿತ್ವವನ್ನೇ ಜನರು ಗುರ್ತಿಸ್ತಾರೆ. ಹಾಗೆ ಮೌನ ಬಹಳ ತುಂಬಾ ಅಗತ್ಯ. ನಮ್ಮ ಜೀವನಕ್ಕೆ ಮೌನ ಕೂಡ ತುಂಬಾ ಅಗತ್ಯ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಮಾತು ಜಾಸ್ತಿ ಇರ್ತೈತಿ. ಮನ್ಯಾಗ ಸಣ್ಣ ಪುಟ್ಟ ಯಾವ್ದೋ ಒಂದು ವಿಚಾರಕ್ಕೂ ನಾವು ದೊಡ್ಡದ್ ಮಾಡ್ಬಿಡ್ತೀವಿ. ಅದನ್ನ ದೊಡ್ಡದ್ ಮಾಡ್ಲಾರ್ದಂಗ ನಾವಾಗೆ ನಾವು ಸ್ವಲ್ಪ ಮೌನವಾಗಿ ಇದ್ದು ಬಿಟ್ರೆ ಜೀವನ ಕೂಡ ಸುಗಮವಾಗಿ ಸಾಗಬಹುದಂತ ಹೇಳಕ್ ಇಷ್ಟ ಪಡ್ತೀನಿ ಸರ್. ಧನ್ಯವಾದ. ಇವು ಮೂರು ಟಾಪಿಕ್ ಏನಿದಾವೆ ಇವು ಮೂರು ಟಾಪಿಕ್ ಏನಿದಾವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದ. ರಮೇಶ್ ಸರ್ ನಮಸ್ತೆ. ಹೇಗಿತ್ತು ಸರ್ ಇವತ್ತಿಂದು ಟಾಪಿಕ್ಸ್? ಇವತ್ತಿನ 3 ಟಾಪಿಕ್ ತುಂಬಾ ಸುಂದರವಾಗಿತ್ತು ಸರ್. ಪ್ರತಿಯೊಬ್ಬರು ತಮ್ಮದೇ ಆದ ಶೈಲಿಯಲ್ಲಿ ತಮ್ಮ ವಿಚಾರಧಾರೆಗಳನ್ನ ಸ್ಪಷ್ಟವಾಗಿ ತಿಳಿಸಿದ್ರು ಸರ್ ಪ್ರತಿಯೊಬ್ರು. ಅದರಲ್ಲಿ ಸಣ್ಣ ಸಣ್ಣ ಸಾಧನೆಗಳು ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ. ಇದನ್ನ ಈ ಟಾಪಿಕ್ ಬರ್ತಿದಂಗೆ ನಮ್ಗೆ ಒಬ್ಬ ಮಹಾರಾಜಂದು ಕತೆ ನೆನಪಾಗ್ತು. ಒಬ್ಬ ಮಹಾರಾಜ ಇರ್ತಾನೆ, ಅವ್ರಿಗೊಬ್ರು ಮಗ ಇರ್ತಾನೆ. ಮಗ ಇದ್ದು ಬೆಳ್ದು ದೊಡ್ಡವನಾದ್ರು ಅವ್ನಿಗೆ ಜವಾಬ್ದಾರಿ ಅನ್ನೋದೇ ಇರಲ್ಲ. ರಾಜನಿಗೆ ಚಿಂತೆ ಆಗುತ್ತೆ, ನನ್ನ ನಂತರ ನನ್ನ ದೇಶವನ್ನು ಕಾಪಾಡೋರು ಯಾರು ಅಂತ. ರಾಜನ ಚಿಂತೆ ಆದಾಗ ರಾಜ ತನ್ನ ಮಂತ್ರಿಗೆ ಹೇಳ್ತಾನೆ. ಮಂತ್ರಿಗೆ ಹೇಳಿದಾಗ ಮಂತ್ರಿ ಒಂದು ದೊಡ್ಡ ಉಪಾಯನ ಮಾಡ್ತಾನೆ. ಅದು ರಾಜನ ಮಗ ಅಂತ ಇರುವಂತ ಕೋಣೆಯಲ್ಲಿ ಒಂದು ಫೋಟೋ ತಗೊಂಡು ಹಾಕ್ತಾನೆ, ಒಬ್ಬ ಬಾಡಿ ಬಿಲ್ಡರ್ ಫೋಟೋನ. ಅವ್ನ್ ರಾಜನ ಮಗ ಅದನ್ನ ಆಗಾಗ ನೋಡ್ತಾ ಇರ್ತಾನೆ. ಹೋಗಿ ಬಂದು ನೋಡ್ತಾ ಇವನ್ ತರ ಆಗ್ಬೇಕಲ್ಲ, ನಾನು ಏನ್ ಮಾಡ್ಬೇಕು ಅಂತ ಹೇಳಿದಾಗ ರಾಜನ ಮಗ ಹೋಗ್ತಾನೆ. ಹಲವಾರು ವಿದ್ಯೆಗಳನ್ನ ಕಲಿತಾನೆ, ಶಸ್ತ್ರ ವಿದ್ಯೆ ಮತ್ತು ದೇಹ ದಾಢ್ಯ ವಿದ್ಯೆಗಳನ್ನ ಕಲಿತು ಮುಂದೆ ಅವನು ತನ್ನ ರಾಜ್ಯವನ್ನು ನಿಭಾಯಿಸುವಂತ ಮಟ್ಟಕ್ಕೆ ಹೋಗ್ತಾನೆ ಸರ್. ಅವನಲ್ಲಿ ಮಾಡ್ಕೊಂಡ ಸಣ್ಣ ಚೇಂಜಸ್ ಎಷ್ಟು ಅವನ್ ಬದಲಾವಣೆಗೆ ಕಾರಣವಾಯ್ತು. ತನ್ನ ದೇಶಕ್ಕೆ ಅವನು ಎಷ್ಟು ಸೇವೆ ಮಾಡಬಲ್ಲ ಅನ್ನೋ ಮನೋಭಾವನೆ ಅವನಲ್ಲಿ ಉಕ್ಕಿ ಹರಿತು. ಅದೇ ತರ ಮೌನದಿಂದ ಇರೋದ್ರಿಂದ ಹಲವಾರು ಸಂಬಂಧಗಳನ್ನು ಉಳಿಸ್ಕೊಳ್ಬಹುದು. ಮತ್ತೆ ಮೌನದಿಂದ ಇರುವಾಗ ನಮ್ಮ ಮುಂದೆ ಇರೋರು ಏನ್ ಹೇಳ್ತಾರೆ ಅನ್ನೋದು ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಕಲಹಗಳಿಗೆ ಜಾಗವಿರಲ್ಲ. ಅತಿಯಾದ ಮೌನನೂ ಒಳ್ಳೆಯದಲ್ಲ, ಅತಿಯಾಗಿ ನಾವು ಕೇಳಿಸ್ಕೊಳ್ತಾ ಇರೋದು ಒಳ್ಳೇದಲ್ಲ. ಮತ್ತೆ ನಿರ್ನಾಮ ಮತ್ತು ನಿರ್ನಾಮ ಪ್ರತಿಯೊಂದನ್ನು ಸೃಷ್ಟಿಯಾಗಿರೋದು ನಿರ್ಮಾಣ ಮಾಡ್ಬೇಕು ಅನ್ನೋ ಮನೋಭಾವನೆಯಿಂದ ನಿರ್ಮಾಣ ಎಷ್ಟು ಮಾಡ್ತಾ ಇರ್ತವೆ ಅಷ್ಟು ಅಭಿವೃದ್ಧಿ ಆಗುತ್ತೆ. ನಿರ್ಮಾಣ ಮಾಡೋದ್ರ ಬಗ್ಗೆ ಯಾವತ್ತು ಗಮನ ಹರಿಸ್ಬೇಕು ಹೊರತು ನಿರ್ನಾಮ ಮಾಡುವಂತದ್ದು ಬಗ್ಗೆ ಗಮನ ಹರಿಸ್ಬಾರ್ದು ನಾವು. ಅದೇ ನಮ್ ದೇಶಕ್ಕೆ ಪ್ರಗತಿ ಮೂಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಮಾತಾಡೋದು. ಬಹಳ ಧನ್ಯವಾದಗಳು. ಬಹಳ ಸೊಗಸಾಗಿ ವಿವರಣೆ ಕೊಟ್ರಿ. ಥ್ಯಾಂಕ್ ಯು ಸರ್. ಸಂತೋಷ್ ರಾವ್ ಸರ್, ತಮ್ಮ ಅಭಿಪ್ರಾಯ ಏನು? ಮೈಕ್ ಆಫ್ ಆಗಿದೆ ತಮ್ದು. ಸಂತೋಷ್ ರಾವ್ ಸರ್, ಮೈಕ್ ಆಫ್ ಆಗಿದೆ. ಬಗ್ಗೆ ಚರ್ಚೆಗಳು ನಡೆಸಿದ್ವಿ ನಾವು. 3 ವಿಷಯಗಳು ತುಂಬಾ ಅರ್ಥಪೂರ್ಣವಾಗಿ ಅದ್ಭುತವಾಗಿಗಳು ಇದೆ. ಮನುಷ್ಯ ಶಿಸ್ತುಬದ್ಧವಾದ ಜೀವನ ನಡೆಸಲಿಕ್ಕೆ ಈ 3 ವಿಷಯಗಳು ತುಂಬಾ ಅತ್ಯಮೂಲ್ಯ. ಅವನ ಜೀವನದಲ್ಲಿ ಅವನು ಅಳವಡಿಸಿಕೊಂಡಷ್ಟು ಡಿಸಿಪ್ಲಿನ್ ಆಗಿ ಒಂದು ಜೀವನ ಮಾಡಿಕೊಳ್ಳಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈ 3 ಮುಖ್ಯವಾದ ವಿಷಯಗಳು ತುಂಬಾ ಅತ್ಯಮೂಲ್ಯ. ಅದು ನಾವು ಖಾಲಿ ಮಾತಾಡಿ ಚರ್ಚೆ ಮಾಡಿದ್ರೆ ಆಗಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತೇಳಿ ಆ JP ಸರ್ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕು ಅಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು, ಒಂದು ನೆಕ್ಸ್ಟ್ ಹೆಜ್ಜೆಗೆ ಹೋಗಬೇಕು, ನೆಕ್ಸ್ಟ್ ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ಆ ವಿಷಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಗೊಳಿಸೋಸ್ಕರ ನಮಗೆ ಆ ವಿಚಾರಗಳನ್ನು ತಿಳಿಸಿದ್ದಾರೆ. ಆ 3 ಮುಖ್ಯವಾದ ವಿಷಯಗಳು ಪರಿಪೂರ್ಣವಾಗಿದೆ, ಅದ್ಭುತವಾಗಿದೆ. ಮೌನ ವಿಚಾರದ ಬಗ್ಗೆ ಹಿಡ್ಕೊಂಡು ನಿರ್ಮಾಣದ ವಿಚಾರದ ಬಗ್ಗೆ ಹಿಡ್ಕೊಂಡು ಮತ್ತು ಮೊದಲನೇ ಪಾಯಿಂಟ್, ಈ 3 ವಿಷಯನು ಮನುಷ್ಯನ ಜೀವನದಲ್ಲಿ ತುಂಬಾ ಅಳವಡಿಸಿಕೊಂಡಷ್ಟು ಅವನು ಮುಂದೆ ಹೋಗ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ನಮಸ್ಕಾರ. ನಮಸ್ಕಾರ ಸಂತೋಷ್ ರಾವ್ ಸರ್, ಬಹಳ ವಿವರಣೆ ಚೆನ್ನಾಗಿ ಕೊಟ್ರಿ. ಧನ್ಯವಾದಗಳು. ಅನಂತ್ ಕೃಷ್ಣ ಸರ್, ತಮ್ಮ ಅಭಿಪ್ರಾಯ ಏನು?